ಪ್ರತಿಭಾ ಅವರ ದಿಶಾ ಮೌಲ್ಯಗಳ ಮುಂಬೆಳಕಿನಲ್ಲಿ ವ್ಯಕ್ತಿತ್ವ ವಿಕಸನ, ಪರಿಸರ ಪ್ರೀತಿ. ಗ್ಯಾನೇಶ್ ಪಾಂಡೆ ಲಾಸ್ ಏಂಜಲ್ಸ್ನ ಇಂಟರ್ನ್ಯಾಷನಲ್ ರೆಕ್ಟಿಫೈಯರ್ ಎಂಬ ಕಂಪನಿಯಲ್ಲಿ ಎಲೆಕ್ಟ್ರಿಕಲ್ ಇಂಜಿನಿಯರ್ ಆಗಿ ಸೇವೆ ಸಲ್ಲಿಸುತ್ತಿದ್ದವರು. ಕೈ ತುಂಬ ಸಂಬಳ, ಸಮೃದ್ಧ ಜೀವನ ಅವರದಾಗಿತ್ತು. ಆದರೆ ಅದೇಕೋ ಮನದಾಳದಲ್ಲಿ ಅವರ ಜನ್ಮಸ್ಥಳವಾಗಿದ್ದ ಬಿಹಾರ್ ಅವರನ್ನು ಮತ್ತೆ ಮತ್ತೆ ಕೈಬೀಸಿ ಕರೆದಂಥ ಅನುಭವ. ತಮ್ಮ ಒಳದನಿಗೆ ಓಗೊಟ್ಟು 2007ರಲ್ಲಿ ಅವರು ಭಾರತಕ್ಕೆ ಮರಳಿದರು. ಇಲ್ಲಿನ ಹಳ್ಳಿಗಳ ಸ್ಥಿತಿಗತಿಗಳನ್ನು ಸುಧಾರಿಸಲು ಸ್ವಚ್ಛವಾದ ನೀರಿನ ವ್ಯವಸ್ಥೆ ಮತ್ತು ನಿರಂತರ ವಿದ್ಯುತ್ ಶಕ್ತಿಯ ಪೂರೈಕೆಯತ್ತ ಗಮನಹರಿಸಬೇಕು ಎನ್ನುವ ಸತ್ಯ ಅವರಿಗೆ ಗೋಚರಿಸದೇ ಇರಲಿಲ್ಲ. ವಿಶ್ವಸನೀಯವಾದ ಹಾಗೂ ತಡೆರಹಿತ ವಿದ್ಯುತ್ತನ್ನು ಕಡಿಮೆ ಬೆಲೆಯಲ್ಲಿ ಸರಬರಾಜು ಮಾಡುವುದನ್ನೇ ಕೊನೆಗೆ ಗ್ಯಾನೇಶ್ ತಮ್ಮ ಧ್ಯೇಯವನ್ನಾಗಿ ಆಯ್ದುಕೊಂಡರು. ಹೊಲಗಳಲ್ಲಿ ಸಿಗುವ ಕಸದಿಂದ ವಿದ್ಯುತ್ತನ್ನು ತಯಾರಿಸಬಹುದು ಎನ್ನುವ ಪರಿಕಲ್ಪನೆ ಹಳೆಯದಾದರೂ ಇಡೀ ಪ್ರಪಂಚದಲ್ಲಿ ಈ ತತ್ವವನ್ನು ಆಧರಿಸಿ ನಿರಂತರ ವಿದ್ಯುತ್ತನ್ನು ಕಡಿಮೆ ವೆಚ್ಚದಲ್ಲಿ ಅಲ್ಲಿಯವರೆಗೆ ಯಾರೂ ತಯಾರಿಸಿರಲಿಲ್ಲ. ಆದರೆ ಹಳ್ಳಿಗಳಲ್ಲಿ ಸುಲಭವಾಗಿ ಮತ್ತು ಸಾಕಷ್ಟು ಪ್ರಮಾಣದಲ್ಲಿ ದೊರೆಯುವ ಹೊಲದ ಕಸದಿಂದ ವಿದ್ಯುತ್ ಉತ್ಪಾದನೆ ಮಾಡಿದರೆ ಹಳ್ಳಿಗರಿಗೆ ಬಹಳ ಪ್ರಯೋಜನವಾಗುತ್ತದೆ ಎನ್ನುವ ವಿಶ್ವಾಸ ಗ್ಯಾನೇಶ್ ಅವರ ಮನಸ್ಸನ್ನು ಆವರಿಸಿತು. ಅವರ ಆಸೆಯನ್ನು ಕೇಳಿದವರೆಲ್ಲ ಇದೆಲ್ಲ ಸಾಧ್ಯವಾಗುವ ಮಾತೇ ಎನ್ನುತ್ತಾ ವ್ಯಂಗ್ಯವಾಗಿ ನಕ್ಕರು. ಆದರೆ ಗ್ಯಾನೇಶ್ ತಮ್ಮ ಉದ್ದೇಶವನ್ನು ಕೈಬಿಡಲಿಲ್ಲ. ಬಿಹಾರದ ತಾಮ್ಕುಹಾ ಗ್ರಾಮ ಅವರ ಕಾರ್ಯಕ್ಷೇತ್ರವಾಯಿತು. ತಮ್ಮ 3 ಗೆಳೆಯರೊಂದಿಗೆ ಸೇರಿ ಹಸ್ಕ್ ಪವರ್ ಸಿಸ್ಟಮ್ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿದರು. 6 ವರ್ಷಗಳಷ್ಟು ಸುದೀರ್ಘ ಕಾಲ ಸಂಶೋಧನೆ ನಡೆಸಿ ಭತ್ತದ ಹೊಟ್ಟಿನಿಂದ ವಿದ್ಯುತ್ತನ್ನು ಉತ್ಪಾದಿಸಿಯೇ ಬಿಟ್ಟರು. 2 ಕೆಜಿ ಭತ್ತದ ಹೊಟ್ಟಿನಿಂದ 1 ಕಿಲೋವ್ಯಾಟ್ ವಿದ್ಯುತ್ ಉತ್ಪಾದನೆಯಾಯಿತು. ಈಗ ತಾಮ್ಕುಹಾದ ಪ್ರತಿಯೊಂದು ಮನೆಗೂ 6ರಿಂದ 8 ಗಂಟೆಗಳ ಕಾಲ ಅಡೆತಡೆ ಇಲ್ಲದೆ ವಿದ್ಯುತ್ ಸರಬರಾಜಾಗುತ್ತಿದೆ. 1 ವಿದ್ಯುತ್ ಪಂಖ ಮತ್ತು CFL ದೀಪವಿರುವ ಮನೆಗೆ ತಿಂಗಳಿಗೆ ಬರುವ ವಿದ್ಯುತ್ತಿನ ಬಿಲ್ ಕೇವಲ 120 ರೂಪಾಯಿಗಳಷ್ಟೇ. ಈಗ ತಾಮ್ಕುಹಾ ಮಾತ್ರವಲ್ಲದೆ ಬಿಹಾರದ ಇನ್ನಿತರ 120 ಹಳ್ಳಿಗಳನ್ನು ಮತ್ತು ಉತ್ತರ ಪ್ರದೇಶದ 3 ಹಳ್ಳಿಗಳನ್ನು ಈ ಹಸಿರು ಶಕ್ತಿ ಬೆಳಗುತ್ತಿದೆ. 2011ನೇ ಇಸ್ವಿಯ ಜೂನ್ನಲ್ಲಿ ಗ್ಯಾನೇಶ್ ಅವರ ಕಂಪನಿಗೆ ಹಸಿರು ಆಸ್ಕರ್ ಎಂದೇ ಪ್ರಸಿದ್ಧವಾದ ಅಂತಾರಾಷ್ಟ್ರೀಯ ಮಟ್ಟದ ಆಶ್ಡೆನ್ ಪ್ರಶಸ್ತಿ ಲಭಿಸಿದೆ. ಅದಕ್ಕಿಂತ ಹೆಚ್ಚಾಗಿ ಆ ಹಳ್ಳಿಗಳ ನಿವಾಸಿಗಳು ನೀವು ನಮ್ಮ ಪಾಲಿಗೆ ದೇವರೇ ಸರಿ ಎನ್ನುತ್ತಾ ಅವರಿಗೆ ಕೃತಜ್ಞತೆ ಸಲ್ಲಿಸುತ್ತಿದ್ದಾರೆ. ಎ ಟು ಜೆಡ್ ಸಂಸ್ಥೆಯದು ಬೇರೊಂದೇ ಯಶೋಗಾಥೆ. ಇದೊಂದು ಖಾಸಗಿ ಕಂಪನಿ. 2008ರಲ್ಲಿ ಕಾನ್ಪುರದ ಮುನ್ಸಿಪಾಲಿಟಿ ನಗರದಲ್ಲಿನ ಕಸದ ನಿರ್ವಹಣೆ ಮತ್ತು ನಗರವನ್ನು ಶುಭ್ರಗೊಳಿಸುವ ಜವಾಬ್ದಾರಿಯನ್ನು ಈ ಕಂಪನಿಗೆ ವಹಿಸಿತ್ತು. ಈ ಕೆಲಸವನ್ನು ಎ ಟು ಜೆಡ್ ಕಂಪನಿ ಎಷ್ಟು ಅಚ್ಚುಕಟ್ಟಾಗಿ ನಿರ್ವಹಿಸಿತು ಎಂದರೆ ಇದೀಗ ಕಾನ್ಪುರದ ಘನತ್ಯಾಜ್ಯ ನಿರ್ವಹಣೆಯ 30 ವರ್ಷಗಳ ಗುತ್ತಿಗೆಯನ್ನು ಈ ಕಂಪನಿಗೆ ವಹಿಸಿಕೊಡಲಾಗಿದೆ. ತುಂಬ ಕೊಳಕಾಗಿದ್ದ ಈ ನಗರವನ್ನು ಅತ್ಯಂತ ಸ್ವಚ್ಛವಾಗಿರಿಸಿರುವ ಸಾಧನೆ ಈ ಕಂಪನಿಯದು. ಪ್ರತಿ ಮನೆಯಿಂದ ಸಂಗ್ರಹಿಸಿ ತಂದ ಕಸವನ್ನು ಸೂಕ್ತ ರೀತಿಯಲ್ಲಿ ಬೇರ್ಪಡಿಸಿ ಅದರಿಂದ ವಿದ್ಯುತ್ತು, ಕಾಂಪೋಸ್ಟ್ ಗೊಬ್ಬರ ಮತ್ತು ಇಂಟರ್ಲಾಕಿಂಗ್ ಇಟ್ಟಿಗೆಗಳನ್ನು ತಯಾರಿಸುವ ಕೆಲಸವನ್ನು ಈ ಕಂಪನಿ ಮಾಡುತ್ತಿದೆ. ಅತ್ಯಾಧುನಿಕ ತಂತ್ರಜ್ಞಾನ ಮತ್ತು ಉಪಕರಣಗಳ ಸಹಾಯದಿಂದ ಕಾನ್ಪುರ ನಗರವನ್ನು ಸ್ವಚ್ಛವಾಗಿ ಇರಿಸುವುದಲ್ಲದೆ ಕಸದಿಂದ ರಸವನ್ನು ಉತ್ಪಾದಿಸುತ್ತಿರುವ ಈ ಸಂಸ್ಥೆ ಮುಂದಿನ ವರ್ಷಗಳಲ್ಲಿ 15 ಮೆಗಾವ್ಯಾಟ್ ವಿದ್ಯುತ್ತನ್ನು ಉತ್ಪಾದಿಸಿ ಉತ್ತರ ಪ್ರದೇಶ ಸರ್ಕಾರಕ್ಕೆ ಮಾರಾಟ ಮಾಡುವ ಗುರಿಯನ್ನು ಹೊಂದಿದೆ. ಸಮಾಜದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ಉಂಟುಮಾಡಿದ ವ್ಯಕ್ತಿಗಳು ಮತ್ತು ಸಂಸ್ಥೆಗಳಿಗೆ ಟೈಮ್ಸ್ ಆಫ್ ಇಂಡಿಯಾ ಪತ್ರಿಕೆ ನೀಡುವ ಪ್ರಶಸ್ತಿ ಸೋಷಿಯಲ್ ಇಂಪ್ಯಾಕ್ಟ್ ಅವಾರ್ಡ್. ಈ ಕಂಪನಿಗೆ ಪರಿಸರ ಸಂರಕ್ಷಣಾ ವಿಭಾಗದಲ್ಲಿ ಆ ಪುರಸ್ಕಾರ ಸಿಗಬೇಕು ಎಂದು ತೀರ್ಪುಗಾರರಲ್ಲಿ ಹಲವರು ಅಭಿಪ್ರಾಯಪಟ್ಟರು. ಈ ಕಂಪನಿಯ ಕಾರ್ಯವೈಖರಿಯ ಉತ್ಕೃಷ್ಟತೆಯ ಕುರಿತಾಗಲಿ ಅದರ ಪ್ರಸ್ತುತತೆಯ ಬಗ್ಗೆಯಾಗಲಿ ತೀರ್ಪುಗಾರರ ಮಂಡಳಿಯಲ್ಲಿ 2 ಅಭಿಪ್ರಾಯವಿರಲಿಲ್ಲ. ಆದರೆ ಈ ಕಂಪನಿ ಇನ್ನೂ 3 ವರ್ಷದ ಶೈಶವದಲ್ಲಿರುವುದರಿಂದ ಇದು ಸಮಾಜದ ಮೇಲೆ ಬೀರಿರುವ ಪರಿಣಾಮವನ್ನು ಅಳೆಯಲು ಇನ್ನೂ ಕೆಲವು ಕಾಲ ಕಳೆಯಬೇಕು ಎನ್ನುವ ಕಾರಣಕ್ಕಾಗಿ ಸದ್ಯಕ್ಕೆ ಪ್ರಶಸ್ತಿಯನ್ನು ನೀಡಲಿಲ್ಲ. ಆದರೇನಂತೆ
ಈ ಕಂಪನಿಯ ಕುರಿತು ಎಷ್ಟೊಂದು ಮೆಚ್ಚುಗೆ ಮೂಡಿದೆ ಎಂದರೆ ಹಲವು ರಾಜ್ಯಗಳು ತಾವೂ ಕೂಡ ಕಾನ್ಪುರದ ಪ್ರಯೋಗವನ್ನು ತಮ್ಮ ಪಟ್ಟಣಗಳಲ್ಲಿ ಮಾಡಬೇಕು ಎಂದು ಯೋಚಿಸುತ್ತಿವೆ. ಕೇವಲ ಕಾನ್ಪುರದಲ್ಲಿನ ಜವಾಬ್ದಾರಿಯನ್ನು ವಹಿಸಿಕೊಂಡೇ ಈ ಕಂಪನಿ ಬಹಳಷ್ಟು ಆರ್ಥಿಕ ಲಾಭವನ್ನು ಪಡೆದುಕೊಳ್ಳುತ್ತಿದೆ. ಈ ಎರಡೂ ಘಟನೆಗಳನ್ನು ಗಮನಿಸಿದಾಗ ವೈಯಕ್ತಿಕವಾಗಿ, ಸಾಂಘಿಕವಾಗಿ ಮತ್ತು ವ್ಯಾಪಾರ ವಹಿವಾಟುಗಳ ಮೂಲಕವಾಗಿ ನಡೆಯುವ ಸಾಧನೆಯನ್ನು ಅಳೆಯುವ ಮಾಪಕಗಳಲ್ಲಿ ಪರಿಸರ ಪ್ರಜ್ಞೆ ಇತ್ತೀಚೆಗೆ ಬಹುಮುಖ್ಯವಾದ ಮಾನದಂಡ ಎನಿಸಿದೆ ಎನ್ನುವ ಅಂಶ ಸ್ಪಷ್ಟವಾಗುತ್ತದೆ. ಅಷ್ಟೇ ಅಲ್ಲದೆ ಪರಿಸರವನ್ನು ಕುರಿತ ಕಾಳಜಿ ಮತ್ತು ಕ್ರಿಯಾಶೀಲತೆಯನ್ನು ಗಂಭೀರವಾಗಿ ಪರಿಗಣಿಸುವವರಿಗೆ ಅದನ್ನು ಕೋಟ್ಯಂತರ ರೂಪಾಯಿಯ ವಾಣಿಜ್ಯ ಮೌಲ್ಯವನ್ನುಳ್ಳ ವ್ಯಾಪಾರವಾಗಿ ಪರಿವರ್ತಿಸಬಲ್ಲ ಸಾಧ್ಯತೆಗಳೂ ಇವೆ ಎನ್ನುವುದು ಗಮನಾರ್ಹವಾದ ವಿಷಯ. ಈ ಬೆಳವಣಿಗೆಗಳನ್ನು ಸೂಕ್ಷ್ಮವಾಗಿ ಅವಲೋಕಿಸಿದಾಗ ಪರಿಸರವನ್ನು ಸಂರಕ್ಷಿಸಲು ಮುಂದಾಗಬೇಕಾದುದು ಕೇವಲ ಪರಿಸರಕ್ಕಾಗಿ ಮಾತ್ರವಲ್ಲ, ನಮ್ಮ ವ್ಯಕ್ತಿಗೌರವದ ದೃಷ್ಟಿಯಿಂದ ಮತ್ತು ವ್ಯಕ್ತಿಗತವಾದ ಲಾಭದ ದೃಷ್ಟಿಯಿಂದಲೂ ಕೂಡ ಮುಖ್ಯವೆನಿಸುತ್ತದೆ. ಬಹುರಾಷ್ಟ್ರೀಯ ಕಂಪನಿಗಳು, ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳು ಮತ್ತು ಸಾರ್ವಜನಿಕ ಸೇವಾ ವಿಭಾಗಗಳು ಇತ್ತೀಚೆಗೆ ತಮ್ಮ ಕಾರ್ಯವೈಖರಿಯಲ್ಲಿ ಪರಿಸರ ಸ್ನೇಹಿಯಾದ ಅಭ್ಯಾಸಗಳನ್ನು ರೂಢಿಸಿಕೊಳ್ಳುತ್ತಿವೆ ಮತ್ತು ತಮ್ಮ ಪ್ರಚಾರ ಪ್ರಣಾಳಿಯಲ್ಲಿ ಈ ಅಂಶಗಳನ್ನು ಹಸಿರು ಪ್ರಯತ್ನ ಎಂದು ಎತ್ತಿ ತೋರಿಸುತ್ತಿವೆ. ಇವುಗಳತ್ತ ಕಣ್ಣು ಹಾಯಿಸಿದಾಗ ನಾವು ಸಮಕಾಲೀನ ಸಮಾಜದ ಅಂಗೀಕಾರಕ್ಕೆ ಪಾತ್ರರಾಗಬೇಕಾದರೆ ನಮ್ಮ ನಡವಳಿಕೆ ಪರಿಸರದ ಪರವಾಗಿರಬೇಕು ಎನ್ನುವುದರ ಅರಿವು ನಮಗಾಗುತ್ತದೆ. ನೈಸರ್ಗಿಕ ಸಂಪನ್ಮೂಲಗಳು, ಶಕ್ತಿ ಮೂಲಗಳು, ಜೀವ ವೈವಿಧ್ಯ ಇವೇ ಮೊದಲಾದವು ಮಾನವನ ದುರಾಸೆ ಹಾಗೂ ಹೊಣೆಗೇಡಿತನಕ್ಕೆ ಬಲಿಯಾಗಿ ಮತ್ತೆಂದೂ ಸರಿಪಡಿಸಲಾರದ ರೀತಿಯಲ್ಲಿ ಹಾಳಾಗುತ್ತಿರುವುದನ್ನು ಗಮನಿಸಿದರೆ ಇನ್ನಾದರೂ ನಾವು ಎಚ್ಚೆತ್ತುಕೊಳ್ಳುವುದು ಒಳ್ಳೆಯದು ಎನಿಸದೇ ಇರುವುದಿಲ್ಲ. ಈ ವಿನಾಶದ ಒಂದು ಲಕ್ಷಣವಾದ ಜಾಗತಿಕ ತಾಪಮಾನದ ಹೆಚ್ಚಳ ಅದಾಗಲೇ ಎಲ್ಲರನ್ನೂ ಕಂಗೆಡಿಸುತ್ತಿದೆ. ಪರಿಸರ ನಾಶದ ದುಷ್ಪರಿಣಾಮ ಬಹಳ ನಿಧಾನವಾಗಿ ಆದರೆ ಖಚಿತವಾಗಿ ಮತ್ತು ದೀರ್ಘಕಾಲಿಕವಾಗಿ ಆಗುವಂಥದ್ದು. ಈ ಕಾರಣಕ್ಕಾಗಿಯೇ ಇತ್ತೀಚೆಗೆ ಪರಿಸರ ಸಂರಕ್ಷಣೆ ಅತಿ ಪ್ರಚಾರವನ್ನು ಪಡೆದುಕೊಳ್ಳುತ್ತಿದ್ದರೂ ಜನಸಾಮಾನ್ಯರಿಗೆ ಈ ಕುರಿತು ಒಂದೋ ಅಲಕ್ಷ್ಯ, ಇಲ್ಲವೇ ಇದೆಲ್ಲ ನಮಗೆ ಗೊತ್ತಿಲ್ಲವೇ ಎನ್ನುವ ಔದಾಸೀನ್ಯ, ಜೊತೆಗೆ ಈ ತಕ್ಷಣದಲ್ಲಿ ನಾವು ಸುಖವಾಗಿದ್ದರೆ ಆಯಿತು ಎನ್ನುವ ಸಂಕುಚಿತ ದೃಷ್ಟಿ, ಮುಂದಾಲೋಚನೆ ದೂರಾಲೋಚನೆಗಳ ಗೊಡವೆಯೇ ಇಲ್ಲದೆ ಬದುಕುವವರೇ ಬಹಳ ಜನ. ಆದರೆ ಘನವಾದ ಮತ್ತು ಪರಿಣಾಮಕಾರಿಯಾದ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳಬೇಕು ಎನ್ನುವವರು ಹೀಗೆ ಅಲಕ್ಷ್ಯದಿಂದ ವರ್ತಿಸಲು ಅವಕಾಶವಿಲ್ಲ. ಏಕೆಂದರೆ ಪರಿಸರದ ಅಳಿವು ಎಂದರೆ ತಮ್ಮ ಅಳಿವು ಅಲ್ಲದೆ ಬೇರಲ್ಲ ಎನ್ನುವ ಸೂಕ್ಷ್ಮ ಸತ್ಯ ಅರಿವಾಗುವುದು ಈ ಪ್ರಜ್ಞಾವಂತ ವರ್ಗಕ್ಕೆ ಮಾತ್ರ. ನಾವು ಈ ವರ್ಗದ ಸದಸ್ಯರಾಗುವುದು ಬೇಡವೇ? ಇತರರ ಗೌರವಕ್ಕೆ ಪಾತ್ರರಾಗಬೇಕಾದರೆ ಸ್ವತಃ ನಾವು ಇತರರನ್ನು ಹೃತ್ಪೂರ್ವಕವಾಗಿ ಗೌರವಿಸಬೇಕಾಗುತ್ತದೆ. ನಮ್ಮ ವ್ಯಕ್ತಿತ್ವ ಪ್ರಭಾವಪೂರ್ಣ ಎನಿಸಬೇಕಾದರೆ ನಾವು ಇತರರ ಕುರಿತಾಗಿ ಮಾತ್ರವಲ್ಲ, ಸುತ್ತಮುತ್ತಲ ಪರಿಸರದ ಕುರಿತಾಗಿಯೂ ಬಹಳ ಗೌರವ ಮತ್ತು ಜವಾಬ್ದಾರಿಗಳಿಂದ ವರ್ತಿಸಬೇಕಾಗುತ್ತದೆ. ಈ ಗುಣ ನಮ್ಮನ್ನು ಪ್ರಗತಿಪರ ಮನೋಭಾವದ ಮತ್ತು ವಿಚಾರಶೀಲ ವ್ಯಕ್ತಿಗಳ ಸಾಲಿನಲ್ಲಿ ನಿಲ್ಲಿಸುತ್ತದೆ. ಇಲ್ಲದಿದ್ದರೆ ನಾವೆಷ್ಟೇ ವಿದ್ಯಾವಂತರಾದರೂ ಅವಿವೇಕಿಗಳ ಗುಂಪಿಗೆ ಸಲ್ಲುತ್ತೇವೆ. ಪರಿಸರದ ಕೊಡುಗೆಗಳನ್ನು ಮಿತವಾಗಿ, ಹಿತವಾಗಿ, ಕ್ಷತಿಯುಂಟಾಗದ ರೀತಿಯಲ್ಲಿ ಉಪಯೋಗಿಸಿಕೊಂಡು ಜೀವಜಗತ್ತಿನ ಇತರ ಸದಸ್ಯರನ್ನು ಸಹಾನುಭೂತಿಯಿಂದ ನೋಡಿಕೊಳ್ಳುವ ಕಡೆ ನಾವು ಗಮನ ಹರಿಸುವವರಾದರೆ ನಮ್ಮಲ್ಲಿ ಪರಿಸರದ ಕುರಿತ ಕಳಕಳಿ, ಪ್ರೀತಿ ಮತ್ತು ಜಾಗೃತಿ ಮೂಡಿದೆ ಎಂದರ್ಥ. ಈ ಗುಣಗಳನ್ನು ನಾವು ಪ್ರಯತ್ನಪಟ್ಟು ನಮ್ಮ ಜೀವನದಲ್ಲಿ ರೂಢಿಸಿಕೊಳ್ಳಬೇಕು. ನಾವು ಪರಿಸರ ಪ್ರೀತಿಯುಳ್ಳವರು ಎನ್ನುವ ಅಂಶ ನಮ್ಮ ವ್ಯಕ್ತಿತ್ವಕ್ಕೆ ವಿಶೇಷವಾದ ಮೆರುಗನ್ನು ತಂದುಕೊಡುತ್ತದೆ. ಪರಿಸರ ಸ್ನೇಹಿಯಾದ ಅಭ್ಯಾಸಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವಲ್ಲಿರುವ ಅತಿ ದೊಡ್ಡ ಅಡೆತಡೆ ಎಂದರೆ ನಾವೊಬ್ಬರು ಜೀವನ ಶೈಲಿಯಲ್ಲಿ ಬದಲಾವಣೆ ತಂದುಕೊಂಡ ಮಾತ್ರಕ್ಕೆ ಅಂಥ ವ್ಯತ್ಯಾಸವೇನಾಗುತ್ತದೆ? ಕೋಟ್ಯಂತರ ಜನ ನಿಸರ್ಗದ ಕುರಿತು ಯೋಚನೆಯನ್ನೇ ಮಾಡದೆ ಎಂದಿನಂತೆ ಆರಾಮವಾಗಿದ್ದಾರಲ್ಲ ಎನ್ನುವ ಮನೋಭಾವ. ಆದರೆ ಯಾವಾಗಲೂ ಬದಲಾವಣೆಗಳು ಪ್ರಾರಂಭವಾಗುವುದು ಅಲ್ಪಸಂಖ್ಯೆಯ ಪ್ರಾಜ್ಞ ವ್ಯಕ್ತಿಗಳಿಂದಲೇ. ಒಬ್ಬೊಬ್ಬ ವ್ಯಕ್ತಿಯೂ ಪರಿಸರಕ್ಕೆ ಹಿತವೆನಿಸುವ ರೀತಿಯಲ್ಲಿ ತನ್ನ ಬಾಳಿನಲ್ಲಿ ಬದಲಾವಣೆ ತಂದುಕೊಂಡರೆ ಅಷ್ಟರ ಮಟ್ಟಿಗೆ ಪರಿಸರಕ್ಕೆ ಹಾನಿಯುಂಟಾಗುವುದು ತಪ್ಪುತ್ತದೆ ಅಲ್ಲವೇ? ಅಲ್ಲದೆ ನಾವು ನಮ್ಮ ಪರಿಸರ ಸ್ನೇಹಿ ಜೀವನ ಶೈಲಿಯಲ್ಲಿ
ಅಚಲವಾದ ವಿಶ್ವಾಸವಿಟ್ಟು ನಡೆದುಕೊಳ್ಳುವುದನ್ನು ನೋಡಿ ಇತರರು ಕ್ರಮೇಣ ತಮ್ಮ ಜೀವನ ಕ್ರಮದಲ್ಲಿ ಪರಿಸರಕ್ಕೆ ಪೂರಕವೆನಿಸುವ ಬದಲಾವಣೆಗಳನ್ನು ತಂದುಕೊಳ್ಳುತ್ತಾರೆ. ಆದ್ದರಿಂದ ಸಮಾಜಕ್ಕೆ ಹಿತವನ್ನುಂಟು ಮಾಡುವ ಬದಲಾವಣೆಗಳ ಹರಿಕಾರರು ನಾವಾಗೋಣ. ಪರಿಸರ ಸಂರಕ್ಷಣೆಗಾಗಿ ನಮ್ಮ ಜೀವನ ಶೈಲಿಯಲ್ಲಿ ನಾವು ತಂದುಕೊಳ್ಳಬೇಕಾದ ಬದಲಾವಣೆಗಳು ಬಹಳ ಸರಳವಾದವುಗಳು, ಸುಲಭವಾದವುಗಳು ಮತ್ತು ವೆಚ್ಚವಿಲ್ಲದೆ ಸಾಧಿಸಬಹುದಾದಂಥವು. ಅಷ್ಟೇ ಏಕೆ, ಪರಿಸರದ ಕುರಿತು ನಾವು ತಾಳುವ ಕಳಕಳಿಯ ಪರಿಣಾಮವಾಗಿ ಹಣವನ್ನೂ ಉಳಿಸಬಹುದು. ನಮ್ಮ ವ್ಯಕ್ತಿತ್ವಕ್ಕೆ ಮಾರಕವಾದ ಸೋಮಾರಿತನ, ಎಚ್ಚರಿಗೇಡಿತನ ಮತ್ತು ಉದಾಸೀನತೆ ಇವುಗಳನ್ನು ವರ್ಜಿಸಿದರೆ ಪರಿಸರ ಸಂರಕ್ಷಣೆ ಅತಿ ಸುಲಭವಾದ ಕೆಲಸ. ಈ ಕೆಳಗೆ ಸೂಚಿಸಿರುವ ಕೆಲವು ಪರಿಸರ ಸ್ನೇಹಿ ಅಭ್ಯಾಸಗಳನ್ನು ಗಮನಿಸಿ. ಅನುಸರಣೆಗೆ ಇವುಗಳಲ್ಲಿ ಯಾವುವೂ ಕಷ್ಟಕರವಲ್ಲ. ಆದರೆ ಈ ಸಣ್ಣ ಪುಟ್ಟ ಅಂಶಗಳನ್ನು ನಾವು ಚಾಚೂ ತಪ್ಪದೆ ಅನುಸರಿಸಿದಾಗ ಉಂಟಾಗುವ ಸತ್ಪರಿಣಾಮ ಮಾತ್ರ ಮಹತ್ತರವಾದದ್ದು. 1. ನಮ್ಮ ಪರಿಸರದ ಸ್ಥಿತಿಗತಿಗಳು ನಮ್ಮ ವ್ಯಕ್ತಿತ್ವಕ್ಕೆ ಹಿಡಿದ ಕನ್ನಡಿ. ಪರಿಸರವನ್ನು ಗಲೀಜು ಮಾಡುವ ವ್ಯಕ್ತಿಗಳು ನಾವಾದರೆ ನಾವು ಕೊಳಕರೆಂದೇ ಅರ್ಥ. ಖ್ಯಾತ ಲೇಖಕರಾದ ಎಕಾರ್ಟ್ ಟೋಲ್ ತಮ್ಮ ಜನಪ್ರಿಯ ಕೃತಿ ದ ಪವರ್ ಆಫ್ ನೌ ನಲ್ಲಿ ಹೇಳುತ್ತಾರೆ, ಭೂಮಿಯ ಮೇಲೆ ಕಂಡುಬರುವ ಮಾಲಿನ್ಯ ನಮ್ಮೊಳಗಿನ ಮನೋಮಾಲಿನ್ಯದ ನೇರ ಪ್ರತಿಬಿಂಬ ಅಷ್ಟೆ. ನೀವು ಪರಿಸರವನ್ನು ಕೊಳೆ ಮಾಡುವವರೋ ಅಥವಾ ಶುಚಿಗೊಳಿಸುವವರೋ, ನಿಮ್ಮ ಅಂತರಕ್ಕೆ ನೀವೇ ಹೊಣೆಗಾರರು ಎನ್ನುವುದು ಎಷ್ಟು ಸತ್ಯವೋ, ಈ ಭೂಮಿಯ ಶುಭ್ರತೆಗೂ ನೀವೇ ಹೊಣೆಗಾರರು ಎನ್ನುವುದೂ ಅಷ್ಟೇ ಸತ್ಯ. ನಿಮ್ಮೊಳಗೂ ಹೇಗಿದೆಯೋ ನಿಮ್ಮ ಹೊರಗೂ ಹಾಗೇ ಇರುತ್ತದೆ ಎಂದು. ಸ್ವಚ್ಛ ಸುಂದರ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಲು ಹೊರಟಿರುವ ನಾವು ನಮ್ಮ ಸುತ್ತಲ ಪರಿಸರವನ್ನು ಶುಭ್ರವಾಗಿಟ್ಟುಕೊಳ್ಳುವ ಸಂಕಲ್ಪವನ್ನು ಮಾಡಲೇಬೇಕು. ಕಸವನ್ನು ಎಲ್ಲೆಂದರಲ್ಲಿ ಬಿಸಾಡುವ, ಉಗುಳುವ ಮತ್ತು ತ್ಯಾಜ್ಯಗಳನ್ನು ಚೆಲ್ಲಿ ಹೋಗುವ ಬೇಜವಾಬ್ದಾರಿ ನಡವಳಿಕೆಯನ್ನು ತೊಡೆದುಹಾಕೋಣ. ಕಸವನ್ನು ವೈಜ್ಞಾನಿಕ ರೀತಿಯಲ್ಲಿ ನಿರ್ವಹಿಸಲು ಸಾಧ್ಯವಾಗದೇ ಹೋದರೆ ನಮ್ಮ ನೆಲ ಜಲಗಳೆಲ್ಲ ಮಲಿನವಾಗುತ್ತವೆ. ಆದ್ದರಿಂದ ಪರಿಸರ ಶುಭ್ರತೆಯ ಬಗ್ಗೆ ಸದಾ ಜಾಗರೂಕರಾಗಿ ವರ್ತಿಸೋಣ. ಕಸವನ್ನು ಅದಕ್ಕೆ ಮೀಸಲಾದ ಬಿನ್ಗಳಲ್ಲಿಯೇ ಬಿಸಾಡೋಣ. ಅಂಥ ಬಿನ್ಗಳು ಇಲ್ಲದಿದ್ದರೆ ಖಾಲಿಯಾದ ರಟ್ಟಿನ ಡಬ್ಬಗಳಲ್ಲಿ ಅಥವಾ ಕಸ ಎಸೆಯಲು ಇರುವ ನಿರ್ದಿಷ್ಟ ಸ್ಥಳಗಳಲ್ಲಿ ಕಸ ಎಸೆಯೋಣ. 2. ನೈಸರ್ಗಿಕ ಸಂಪನ್ಮೂಲಗಳು ದೀರ್ಘಕಾಲ ಎಲ್ಲರ ಬಳಕೆಗೆ ಲಭ್ಯವಾಗುವಂತೆ ಅವನ್ನು ಕೌಶಲಪೂರ್ಣವಾಗಿ ಬಳಸಿಕೊಳ್ಳುವುದು ನಮ್ಮ ಆದ್ಯ ಕರ್ತವ್ಯ. ಉದಾಹರಣೆಗೆ, ನೀರು ಅತ್ಯಂತ ಅಮೂಲ್ಯವಾದ ಸಂಪನ್ಮೂಲ. ಮಳೆ ಕೊಯ್ಲು ಇವೇ ಮೊದಲಾದ ವಿಧಾನಗಳನ್ನು ಅನುಸರಿಸಿ ನೀರನ್ನು ನಾವು ಸಂಗ್ರಹಿಸುವುದು ಎಷ್ಟು ಮುಖ್ಯವೋ, ನೀರಿನ ಒಂದು ಹನಿಯೂ ಪೋಲಾಗದಂತೆ ಕಾಪಾಡುವುದೂ ಕೂಡ ಅಷ್ಟೇ ಮುಖ್ಯ. ನೀರು ನಲ್ಲಿಗಳಿಂದ ಅನಗತ್ಯವಾಗಿ ಸೋರಿ ಹೋಗದಂತೆ ನಲ್ಲಿಯ ಬಿರಡೆಯನ್ನು ಯಾರೇ ತಿರುಗಿಸಿರಲಿ, ನಲ್ಲಿಗಳನ್ನು ನಿಲ್ಲಿಸೋಣ. ನಮಗೆ ಅಗತ್ಯವಿದ್ದಷ್ಟು ನೀರನ್ನು ಮಾತ್ರ ಬಳಸೋಣ. ವೃಥಾ ನೀರು ಅಪವ್ಯಯವಾಗದಂತೆ ಪ್ರತಿ ಹೆಜ್ಜೆಯಲ್ಲೂ ಎಚ್ಚರ ವಹಿಸೋಣ. ರಾಸಾಯನಿಕಗಳು, ಪ್ಲಾಸ್ಟಿಕ್ ಇವೇ ಮೊದಲಾದ ವಸ್ತುಗಳನ್ನು ನೀರಿನೊಳಗೆ ಎಸೆಯದಿರೋಣ. ನಾವು ಉಸಿರಾಡುವ ಗಾಳಿಯೂ ಕೂಡ ಶುದ್ಧವಾಗಿರಬೇಕು. ಧೂಮಪಾನ ಮಾಡುವುದು, ಕಸವನ್ನು ಬಯಲಿನಲ್ಲಿ ಉರಿಸುವುದು ಇತ್ಯಾದಿ ಅಭ್ಯಾಸಗಳಿಂದ ದೂರ ಇರೋಣ. ವಾಹನಗಳು ಉಗುಳುವ ಹೊಗೆ ಕನಿಷ್ಠ ಪ್ರಮಾಣದಲ್ಲಿ ಇರುವಂತೆ ವಾಹನಗಳನ್ನು ಸುಸ್ಥಿತಿಯಲ್ಲಿ ನಿರ್ವಹಿಸೋಣ ಮತ್ತು ಗುಣಮಟ್ಟದ ಇಂಧನಗಳನ್ನೇ ಬಳಸೋಣ. 3. ವಿವಿಧ ಬಗೆಯ ಶಕ್ತಿಗಳು ನಮ್ಮ ಜೀವನದ ಚಲನಶೀಲತೆಗೆ ಕಾರಣವಾಗಿವೆ. ಆದರೆ ಇವುಗಳ ಪ್ರಮಾಣ ಸೀಮಿತವಾದುದು. ಇವುಗಳಲ್ಲಿ ಮುಖ್ಯವಾದ ವಿದ್ಯುತ್ ಶಕ್ತಿಯನ್ನು ಉದಾಹರಣೆಯಾಗಿ ತೆಗೆದುಕೊಳ್ಳಿ. ವಿದ್ಯುತ್ ಇಲ್ಲದೆ ಹೋದರೆ ನಮ್ಮ ನಾಗರಿಕತೆಯ ಆಧುನಿಕತೆಗೆ ಅವಲಂಬನೆಯೇ ಇಲ್ಲವಾಗುತ್ತದೆ. ಆದ್ದರಿಂದ ವಿದ್ಯುತ್ತನ್ನು ಜೋಪಾನವಾಗಿ ಬಳಸಬೇಕು. ವಿದ್ಯುತ್ ಉಪಕರಣಗಳನ್ನು ಅಗತ್ಯವಿದ್ದಾಗ ಅಗತ್ಯವಿರುವ ಪ್ರಮಾಣದಲ್ಲಿ ಮಾತ್ರ ಬಳಸಿ ನಂತರ ಆ ಉಪಕರಣಗಳನ್ನು ಮರೆಯದೆ ಆಫ್ ಮಾಡಬೇಕು. ಉಪಕರಣವನ್ನು ಮಾತ್ರವಲ್ಲ, ಮೇಯ್ನನ್ನು ಸ್ವಿಚ್ ಆಫ್ ಮಾಡಬೇಕು. ವಿದ್ಯುತ್ತಿನ ಸಹಾಯವಿಲ್ಲದೆ ದೈಹಿಕ ಶ್ರಮವನ್ನು ಬಳಸಿ ಮಾಡಿಕೊಳ್ಳಬಹುದಾದ ಕೆಲಸಗಳನ್ನು ಶ್ರಮವಹಿಸಿ ಮಾಡೋಣ. ಇದರಿಂದ ವಿದ್ಯುತ್ ಉಳಿತಾಯವಾಗುವುದು ಮಾತ್ರವಲ್ಲ, ಹಣವೂ ಉಳಿಯುತ್ತದೆ. ದೈಹಿಕ ಶ್ರಮದಿಂದ ಆರೋಗ್ಯವೂ ವರ್ಧಿಸುತ್ತದೆ. ಖ್ಯಾತ ಲೇಖಕ ಪಿಜೆಒ ರೂರ್ಕೆ ಮಾರ್ಮಿಕವಾಗಿ ಹೇಳುತ್ತಾರೆ, ಎಲ್ಲರೂ ಭೂಮಿಯನ್ನು ಉಳಿಸಲು ಉತ್ಸುಕರಾಗಿದ್ದಾರೆ,
ಆದರೆ ತಮ್ಮ ತಾಯಿಗೆ ಪಾತ್ರೆ ತೊಳೆಯಲು ಸಹಾಯ ಮಾಡಲು ಮಾತ್ರ ಯಾರಿಗೂ ಇಷ್ಟವಿಲ್ಲ ಎಂದು. ಡಿಶ್ ವಾಷರ್ನಂತಹ ವಿದ್ಯುತ್ ಉಪಕರಣಗಳ ಬಳಕೆಯನ್ನು ಮಿತಗೊಳಿಸಿ ಶಾರೀರಿಕ ಶ್ರಮದ ಮೂಲಕ ಕೆಲಸ ಮಾಡಿಕೊಳ್ಳಲು ಮನವಿಲ್ಲದವರು ಪರಿಸರದ ರಕ್ಷಣೆಯ ಬಗ್ಗೆ ಕಾತರ ತೋರಿಸುವುದು ಹಾಸ್ಯಾಸ್ಪದ. ಪೆಟ್ರೋಲ್ ಹಾಗೂ ಡೀಸೆಲ್ಗಳು ಅತ್ಯಂತ ಉಪಯುಕ್ತವಾದ ಶಕ್ತಿ ಮೂಲಗಳು. ಆದರೆ ಅನಿಯಂತ್ರಿತವಾಗಿ ಅವನ್ನು ಬಳಸುತ್ತಾ ಹೋದರೆ ಅಮೂಲ್ಯವಾದ ಈ ದ್ರವಗಳು ಬಹುಬೇಗ ಇಲ್ಲವಾಗಿ ಬಿಡುತ್ತವೆ. ಹಲವು ಜನ ಒಟ್ಟಿಗೆ ಸೇರಿ ಸಾಮೂಹಿಕ ವಾಹನಗಳಲ್ಲಿ ಪಯಣಿಸುವುದರಿಂದ ಇಂಧನವೂ ಉಳಿಯುತ್ತದೆ, ವಾಯು ಮಾಲಿನ್ಯವನ್ನೂ ಕಡಿಮೆ ಮಾಡಿದಂತಾಗುತ್ತದೆ. ಅನಗತ್ಯವಾದ ವಿಹಾರಗಳಿಗಾಗಿ ಅಥವಾ ಮೋಜಿಗಾಗಿ ಪದೇ ಪದೇ ಇಂಧನ ಚಾಲಿತ ವಾಹನಗಳನ್ನು ಬಳಸದಿರುವುದೂ ಕೂಡ ಒಳ್ಳೆಯ ಅಭ್ಯಾಸವೇ. ಸೈಕಲ್ಲುಗಳನ್ನು ಮತ್ತೆ ನಾವು ಬಳಕೆಗೆ ತರಬಲ್ಲೆವಾದರೆ ನಮ್ಮ ಆರೋಗ್ಯವೂ ಉತ್ತಮಗೊಂಡೀತು. ಇತ್ತೀಚೆಗೆ ಪ್ಯಾರಿಸ್ ಬಳಿ ಇರುವ ಪಾಂಟ್ ಸೇಂಟೆ ಮೇರಿ ಎನ್ನುವ ಪಟ್ಟಣದಲ್ಲಿ ನಗರ ಪಾಲಿಕೆಯವರು ಹೊಸದೊಂದು ಪ್ರಯೋಗ ಮಾಡಿದ್ದಾರೆ. ಬಲಿಷ್ಠವಾದ ಜೋಡಿ ಕುದುರೆಗಳು ಎಳೆಯುವಂತಹ ಕುದುರೆ ಗಾಡಿಯೊಂದನ್ನು ಮನೆಗಳಿಂದ ಪ್ರತಿನಿತ್ಯ ಕಸವನ್ನು ಸಂಗ್ರಹ ಮಾಡಲು ಬಳಸಲಾಗುತ್ತಿದೆ. ಟ್ರಕ್ ಬಳಸುವ ಬದಲಿಗೆ ಈ ವ್ಯವಸ್ಥೆ. ವಾಯು ಮಾಲಿನ್ಯ ತಡೆಗಟ್ಟುವಲ್ಲಿ ಈ ಕ್ರಮ ಅತ್ಯಂತ ಪರಿಣಾಮಕಾರಿಯಾಗಿದೆ. ಮಾತ್ರವಲ್ಲ, ನಾಗರಿಕರಲ್ಲಿ ಪ್ರಾಣಿಗಳ ಕುರಿತಾಗಿ ಪ್ರೀತಿ ಮೂಡಿಸುವಲ್ಲಿಯೂ ಇದು ಯಶಸ್ವಿಯಾಗಿದೆ. ಕಸದ ಗಾಡಿ ಎಳೆಯುವ ಜೋಡಿ ಕುದುರೆಗಳು ಈಗ ನಾಗರಿಕರ ಕಣ್ಮಣಿಗಳಾಗಿವೆ. ಇಂಥ ವಿನೂತನ ಪ್ರಯೋಗಗಳನ್ನು ಮಾಡುವ ಉತ್ಸಾಹ ಹಾಗೂ ತೆರೆದ ಮನಸ್ಸುಗಳು ನಮ್ಮಲ್ಲಿರಬೇಕು. ಇದರ ಜೊತೆಗೆ ಸೌರಶಕ್ತಿಯೇ ಮೊದಲಾದ ಅಸಾಂಪ್ರದಾಯಿಕವಾದ ಮತ್ತು ನವೀಕರಿಸಬಹುದಾದ ಶಕ್ತಿ ಮೂಲಗಳನ್ನು ಉಪಯೋಗಿಸುವತ್ತ ಗಂಭೀರವಾಗಿ ಗಮನಹರಿಸಬೇಕು. 4. ಪ್ಲಾಸ್ಟಿಕ್ ಬಳಕೆ ಪರಿಸರಕ್ಕೆ ಬಹಳ ಹಾನಿಕರ. ವಾಯು ಮಾಲಿನ್ಯವಾಗದಂತೆ ಇದನ್ನು ಉರಿಸಿ ನಾಶ ಮಾಡಲು ಸಾಧ್ಯವಿಲ್ಲ. ಇದು ತನ್ನಿಂತಾನೇ ಜೈವಿಕ ವಿಘಟನೆ ಹೊಂದಿ ಕಣ್ಮರೆಯಾಗುವ ವಸ್ತುವೂ ಅಲ್ಲ. ಮಿತಿಮೀರಿದ ಪ್ಲಾಸ್ಟಿಕ್ ಕವರ್ಗಳ ಮತ್ತು ತೆಳುವಾದ ಪ್ಲಾಸ್ಟಿಕ್ ತಟ್ಟೆ ಬಟ್ಟಲುಗಳ ಬಳಕೆ ಅದಾಗಲೇ ಜನರಿಗೆ ತಲೆನೋವಾಗಿ ಪರಿಣಮಿಸಿದೆ. ಪ್ಲಾಸ್ಟಿಕ್ ಕವರ್ಗಳ ಬದಲಾಗಿ ಕಾಗದದ ಅಥವಾ ಬಟ್ಟೆಯ ಚೀಲಗಳನ್ನು ಬಳಸೋಣ. ಇದರಿಂದ ನಮ್ಮ ಕೆಲಸ ಒಂದಿಷ್ಟು ಹೆಚ್ಚಬಹುದು. ಆದರೆ ಈ ಕ್ರಮದಿಂದ ನಾವು ಹೆಚ್ಚು ಕಾಲ ನಿರ್ಮಲವಾದ ಪರಿಸರದಲ್ಲಿ ವಾಸಿಸಲು ಸಾಧ್ಯವಾಗುತ್ತದೆ. ಸುಪ್ರಸಿದ್ಧ ಕಲಾವಿದರೊಬ್ಬರಿದ್ದಾರೆ. ಅವರು ತೆಳ್ಳನೆಯ ಪ್ಲಾಸ್ಟಿಕ್ಕಿನ ತಟ್ಟೆ ಬಟ್ಟಲುಗಳಲ್ಲಿ ಬಡಿಸುವ ಆಹಾರವನ್ನು ಸುತರಾಂ ಸ್ವೀಕರಿಸುವುದಿಲ್ಲ. ಎಂಥ ಗಣ್ಯ ವ್ಯಕ್ತಿಗಳ ಸಭೆಯಲ್ಲೂ ಅವರು ಈ ನಿಯಮವನ್ನು ಪಾಲಿಸುತ್ತಾರೆ. ಹಾಗೆ ಕಾಫಿ, ಟೀ ಮೊದಲಾದ ಪಾನೀಯಗಳನ್ನು ಸ್ವೀಕರಿಸಲೇಬೇಕಾಗಿ ಬಂದರೆ ತಮ್ಮ ಚೀಲದೊಳಗೆ ಸದಾ ಇರುವ ಸ್ಟೀಲಿನ ಬಟ್ಟಲನ್ನು ಹೊರತೆಗೆದು ಅದರಲ್ಲಿ ತಮಗೆ ಬಡಿಸುವಂತೆ ಕೇಳಿಕೊಂಡು ಕುಡಿಯುತ್ತಾರೆ. ಮೊದಮೊದಲಿಗೆ ಹಲವರು ಅವರನ್ನು ಮೂದಲಿಸಿ ನಕ್ಕಿದ್ದುಂಟು. ಆದರೆ ಆ ಕಲಾವಿದರಿಗೆ ತಮ್ಮ ಈ ಅಭ್ಯಾಸದಲ್ಲಿ ಎಂಥ ಅಚಲವಾದ ನಂಬಿಕೆ ಎಂದರೆ ಅವರು ಈ ಸಣ್ಣ ಮಾತುಗಳಿಗೆ ಬಗ್ಗದೆ ಪ್ಲಾಸ್ಟಿಕ್ಕಿನ ವಿರುದ್ಧ ತಮ್ಮ ವೈಯಕ್ತಿಕ ಸಮರವನ್ನು ಮುಂದುವರಿಸಿದ್ದಾರೆ. ಅವರಿಂದ ಪ್ರೇರಣೆ ಪಡೆದ ಹಲವರು ಈಗ ಅವರನ್ನು ಅನುಸರಿಸುತ್ತಿದ್ದಾರೆ ಎನ್ನುವುದು ಸಂತಸದ ಸಂಗತಿ. ಎಲ್ಲ ಬದಲಾವಣೆಗಳೂ ನಮ್ಮಿಂದಲೇ ಮೊದಲಾಗಬೇಕು. 5. ಕಾಂಕ್ರೀಟ್ ಕಾಡುಗಳನ್ನೇ ಸ್ವರ್ಗ ಎಂದು ಭ್ರಮಿಸಿರುವ ನಮಗೆ ವೃಕ್ಷ ಸಂಪತ್ತಿನ ಮಹತ್ವದ ಬಗ್ಗೆ ಅರಿವಿಲ್ಲ. ಸುಂದರ ಸಮತೋಲವಿರುವ ನಿಸರ್ಗದ ಅನಿವಾರ್ಯ ಅಂಗ ಗಿಡಮರಗಳು. ಗಿಡಮರಗಳನ್ನು ಕಾಪಾಡೋಣ. ಅವುಗಳನ್ನು ಬಲಿಗೊಟ್ಟು ನಾವು ಬರಮಾಡಿಕೊಳ್ಳುತ್ತಿರುವ ಆಧುನಿಕತೆ ಬಹಳ ಅಪಾಯಕಾರಿ. ಗಿಡಮರಗಳನ್ನು ನೆಡೋಣ. ಅಳಿವಿನ ಅಂಚಿನಲ್ಲಿರುವ ಗಿಡಮರಗಳನ್ನು, ಅವುಗಳ ಮಡಿಲಿನಲ್ಲಿ ವಾಸಿಸುವ ಪ್ರಾಣಿ ಪಕ್ಷಿಗಳನ್ನು ಹೆಚ್ಚಿನ ಕಾಳಜಿ ವಹಿಸಿ ಕಾಪಾಡೋಣ. 284 ಆಲದ ಮರಗಳನ್ನು ರಸ್ತೆಯ ಇಕ್ಕೆಲಗಳಲ್ಲಿ ನೆಟ್ಟು ಪೋಷಿಸಿದ ನಮ್ಮ ಹಳ್ಳಿಗಾಡಿನ ನಿಸ್ವಾರ್ಥ ಜೀವಿ ಸಾಲು ಮರದ ತಿಮ್ಮಕ್ಕ ಎಷ್ಟೋ ಜನ ಉನ್ನತ ವಿದ್ಯಾಭ್ಯಾಸ ಪಡೆದ ನಾಗರಿಕರಿಗಿಂತ ಹೆಚ್ಚು ಸಮಾಜಮುಖಿಯಾಗಿದ್ದ ವಿವೇಕಿ. ಇಂಥವರ ನಡುವೆ ವಿಜ್ಞಾನವನ್ನು ಓದುತ್ತಾ ವಿದ್ಯಾವಂತರಾಗಿರುವ ನಾವು ಪರಿಸರದ ಕುರಿತು ಇನ್ನೆಷ್ಟು ಕಳಕಳಿಯನ್ನು ತೋರಬೇಕು. 6. ನಿಸರ್ಗ ರಕ್ಷಣೆಗೆ ಇರುವ ಸೂತ್ರವೇನು ಗೊತ್ತೇ? ಕಡಿಮೆ ಬಳಸುವುದು, ಪುನಃ ಬಳಸುವುದು ಮತ್ತು ಪುನಶ್ಚಕ್ರೀಕರಣದಿಂದ ಒಮ್ಮೆ ಬಳಸಿದ ವಸ್ತುವನ್ನು ಪುನರುತ್ಪಾದಿಸಿ ಬಳಸುವುದು. ಈ ಸೂತ್ರವನ್ನು ನಾವು ಮನನ ಮಾಡಿದಷ್ಟೂ ಒಳ್ಳೆಯದು. ಬಳಸಿ ಬಿಸಾಡಿ ಎನ್ನುವ ಬೇಜವಾಬ್ದಾರಿಯ ಧೋರಣೆಯಿಂದ ಪರಿಸರದ ಸಂಪನ್ಮೂಲಗಳು ಗಾಬರಿ ಹುಟ್ಟಿಸುವ ರೀತಿಯಲ್ಲಿ ಶೋಷಣೆಗೆ ಒಳಗಾಗುತ್ತಿವೆ. ಆದ್ದರಿಂದ ಬಾಳಿಕೆ ಬರುವಂತಹ ವಸ್ತುಗಳನ್ನೇ ಮಿತವಾಗಿಕೊಂಡು ಜೋಪಾನವಾಗಿ ಬಳಸೋಣ. ಅವುಗಳನ್ನು ಇನ್ನು ಬಳಸಲು ಸಾಧ್ಯವಿಲ್ಲ ಎನ್ನುವವರೆಗೆ
ಮತ್ತೆ ಮತ್ತೆ ಉಪಯೋಗಿಸೋಣ. ನಂತರ ಅವನ್ನು ರೀಸೈಕಲ್ ಮಾಡಿ ಬಳಸೋಣ. ಇದರಿಂದ ನಿಸರ್ಗವನ್ನು ನಾವು ನಮ್ಮ ಅತಿ ಆಸೆಗಳಿಗಾಗಿ ಬಗೆಯುವುದು ಕಡಿಮೆಯಾಗುತ್ತದೆ. 7. ಎಷ್ಟೋ ಸಾರಿ ಪರಿಸರದ ಕುರಿತ ಅಲಕ್ಷ್ಯ ಉದಿಸುವುದು ಸಾಕಷ್ಟು ತಿಳಿವಳಿಕೆ ಇಲ್ಲದಿರುವುದರಿಂದ. ಆದ್ದರಿಂದ ಪರಿಸರ ಸಂಬಂಧಿಯಾದ ಅರಿವನ್ನು ಹರಡೋಣ. ಪರಿಸರ ಸಂರಕ್ಷಣೆಯ ಕುರಿತಾಗಿ ಈ ಮೇಲೆ ಹೇಳಿರುವ ವಿಷಯಗಳೆಲ್ಲ ಬಹಳ ಸಂಕ್ಷಿಪ್ತವಾದವು ಮತ್ತು ಸೂಚ್ಯವಾದವು. ಪರಿಸರದ ಕುರಿತು ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಇರುವ ಜವಾಬ್ದಾರಿಯನ್ನು ಹಾಗೂ ಪರಿಸರದ ರಕ್ಷಣೆಯಲ್ಲಿ ನಾವು ವಹಿಸಬೇಕಾಗಿರುವ ಮಹತ್ವದ ಪಾತ್ರವನ್ನು ಎತ್ತಿ ಹಿಡಿಯುವುದಷ್ಟೇ ಇದರ ಉದ್ದೇಶ. ಆದರೆ ಪ್ರಕೃತಿಯ ಸಂರಕ್ಷಣೆಯ ಬಗ್ಗೆ ನಾವು ತಿಳಿದುಕೊಳ್ಳಬೇಕಾದ ವಿಷಯಗಳು ಅಪಾರವಾಗಿವೆ. ನಿಸರ್ಗಕ್ಕೆ ಹಿತವೆನಿಸುವಂಥ ಆಚರಣೆಗಳ ಬಗ್ಗೆ ಮಾಹಿತಿಪೂರ್ಣವಾದ ಸಂಶೋಧನಾ ಲೇಖನಗಳನ್ನು ಆಗಾಗ ಅಧ್ಯಯನ ಮಾಡೋಣ. ಅವು ಸೂಚಿಸುವ ಹೊಸ ಪರಿಹಾರೋಪಾಯಗಳ ಬಗ್ಗೆ ವಿಚಾರ ಮಾಡಿ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ. ಕಾಲಕಾಲಕ್ಕೆ ನಮ್ಮ ರೀತಿ ನೀತಿಗಳನ್ನು ಹೆಚ್ಚು ಪರಿಸರ ಸ್ನೇಹಿಯಾಗಿ ನವೀಕರಿಸಿಕೊಳ್ಳಲು ಮನಸ್ಸು ಮಾಡೋಣ. ಇತರರು ಪರಿಸರಕ್ಕೆ ಬೃಹತ್ ಪ್ರಮಾಣದಲ್ಲಿ ಮಾರಕವಾಗುವ ಅಭ್ಯಾಸಗಳನ್ನು ಹೊಂದಿದ್ದಾರೆ ಎನ್ನುವ ಕಾರಣದಿಂದ ನಾವು ಪರಿಸರದ ಕುರಿತು ಉದಾಸೀನರಾಗಿದ್ದೇವೆ ಎನ್ನುವುದು ಖಂಡಿತ ನ್ಯಾಯಬದ್ಧವಾದ ಸಮರ್ಥನೆ ಎನಿಸುವುದಿಲ್ಲ. ನಾವು ಸರಿಯಾಗಿಯೇ ನಡೆದುಕೊಳ್ಳಬೇಕು. ಪರಿಸರ ಪ್ರೀತಿ ನಮ್ಮ ಪ್ರಧಾನ ಜೀವನ ಮೌಲ್ಯಗಳಲ್ಲಿ ಒಂದಾಗಲೇಬೇಕು. ನಮ್ಮ ಪ್ರತಿ ನಡೆನುಡಿಯಲ್ಲಿಯೂ ಪರಿಸರ ಸ್ನೇಹ ಎದ್ದು ಕಾಣಬೇಕು. ಹೀಗಾದಾಗ ಮಾತ್ರ ಮುಂದೆ ಸಂಭವಿಸಬಹುದಾದ ಭಯಂಕರ ನೈಸರ್ಗಿಕ ವಿಕೋಪಗಳಿಂದ ನಾವು ಪಾರಾಗಲು ಸಾಧ್ಯ. ಈ ಪ್ರಾಕೃತಿಕ ಸಂಪತ್ತು ನಾವು ಹಳೆಯ ತಲೆಮಾರಿನವರಿಂದ ಪಡೆದುಕೊಂಡಿರುವ ಬಳುವಳಿಯಲ್ಲ, ಬದಲಿಗೆ ಅದು ನಾವು ಮುಂದಿನ ತಲೆಮಾರುಗಳಿಂದ ಪಡೆದಿರುವ ಎರವಲು ಎನ್ನುವ ಅಮೆರಿಕಾ ದೇಶದ ನಾಣ್ಣುಡಿ ನಮ್ಮ ಮನದಲ್ಲಿ ರಿಂಗಣಿಸಲಿ. ನಾವು ಪರಿಸರ ಪ್ರೀತಿಯುಳ್ಳ ಜನರಿಂದ ಕೂಡಿದ ರಾಷ್ಟ್ರವನ್ನು ಕಟ್ಟೋಣ.